ಹಲೋ, ನಾವು ಹರಿಹರಕ್ಕೆ ಹೋಗಾಯಿತು. ಹರಿಹರದಿಂದ ದಾವಣಗೆರೆಗೆ ಬಂದು ಮಂಚಿ ಸಿಲ್ಕ್ಸ್ ಆ್ಯಂಡ್ ಸಾರೀಸ್ ಅಂದರೆ ನಮ್ಮ ಮಂಚಿ ಸರ್, ಮಾರುತಿ ಸರ್ನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಗೃಹ ಪ್ರವೇಶ ಯಾವಾಗಿರುತ್ತೋ ಗೊತ್ತಿಲ್ಲ, ಬಟ್ ಒಂದು ಸಲ ಅಂಗಡಿಗೆ ಹೋಗಿ ಏನಾದರೂ ಕಲೆಕ್ಷನ್ಸ್ ಏನೇನು ಬಂದಿದೆ ಅಂತ ನೋಡ್ಕೊಂಬರೋಣ ಅಂತ ಹೋದ್ವಿ. ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಅದ್ಭುತವಾಗಿ ದಾವಣಗೆರೆಯಲ್ಲಿ ಸೀರೆಗಳು ಬಂದಿದೆ ಅಂತ. ಬೆಂಗಳೂರು ಶಾಪ್ ವಿಸಿಟ್ ಮಾಡಿದ್ವಿ, ದಾವಣಗೆರೆ ಶಾಪ್ ಓಪನ್ ಆಯಿತು. ಅದಾದಮೇಲೆ ನನಗೆ ಹೋಗೋಕ್ಕೆ ಆಗಿರಲಿಲ್ಲ, ಬಟ್ ಇವತ್ತು ನೋಡಿ ತುಂಬ ಖುಷಿ ಆಯಿತು. ಸರೇ ಸಿಕ್ಬಿಟ್ರು ಅವತ್ತು. ಯೂಶ್ವಲಿ ವೀಕೆಂಡ್ ಇರ್ತಾರೆ ಸರ್ ಮಂಚಿ ಸರ್ನ ನೋಡಿ ತುಂಬ ಖುಷಿ ಆಯಿತು. ನೋಡ್ಕೊಂಡು ಹಂಗೆ ಒಳಗಡೆ ಹೋಗೋಣ, ಎಲ್ಲ ನೋಡ್ಕೊಂಬರೋಣ ಅಂತ ಹೋದ್ವಿ. ನಾನು ನಮ್ಮ ಮನೆಯವರು. ಮಂಚಿ ಸರ್ಗೂ ಖುಷಿ, ಆ್ಯಕ್ಚುಲಿ ನಾವೆಲ್ಲ ಹೋದರೆ ಭಾಳ ಖುಷಿ. ಮೇಡಮ್ ನೀವು ಬಂದೇ ಇಲ್ಲ ಅಂತಿದ್ರು. ಹೋಗಿ ಎಲ್ಲ ನೋಡಿಕೊಂಡು ಫುಲ್ಲು ಖುಷಿ ಆಯಿತು. ಏನೇನು ತೊಗೋಬೇಕು ಅಂತ ಒಂದು ಐಡಿಯಾ ಕೂಡ ಸಿಕ್ತು. ನೋಡ್ಕೊಂಡು ಬಂದು ನಿಮಗೂ ಕೂಡ ಒಂದಷ್ಟು ತೋರಿಸ್ಬೇಡ. ಮಂಚಿ ಸರ್ ಅಂಗಡಿಗೆ ಹೋದ್ಮೇಲೆ ರೇಷ್ಮೆ ಸೀರೆಗಳನ್ನು ತೋರಿಸ್ದಿದ್ರೆ ಅನ್ಯಾಯ ಅಂತ ಅನಿಸುತ್ತೆ ನನಗೆ ಯಾವಾಗಲೂ. ಹಾಗಾಗಿ ತೋರಿಸ್ತೀನಿ. ಹಾಗೆ ಅಮ್ಮನ ಮನೆಗೂ ಹೋಗಿ ಬಂದ್ವಿ. ಹೋಗಿ ಒಂದು ಊಟ ಮುಗಿಸ್ಕೊಂಡು ಅಲ್ಲಿಂದ ಚೇತನ ಅವರ ಒಂದು ದಾವಿಯೋ ಫ್ಯಾಕ್ಟ್ರಿಗೆ ಹೋದ್ವಿ. ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಸೊ ಅದೆಲ್ಲದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ನಾನು. ನಿಂಗೆ ಬರೋ ದಿನಗಳಲ್ಲಿ ಆ ವ್ಲಾಗ್ಸು ಕೂಡ ನೀವು ನೋಡ್ತೀರಾ. ಇವತ್ತು ರೇಷ್ಮೆ ಸೀರೆ ವ್ಲಾಗ್ನೇ ಮೊದಲು ಹಾಕಿಬಿಡೋಣ ಅಂತ ಹಾಕ್ತಾ ಇರೋದು ಕಾರಣ, ಯುಗಾದಿ ಹಬ್ಬ ಹತ್ರ ಬಂತು. ಈ ಸೀರೆ ತೊಗೊಳ್ಳೋರು ಇರ್ತಾರಲ್ವ, ಹೆಣ್ಮಕ್ಳಿಗಂತೂ ಆ ಖುಷಿ ರೇಷ್ಮೆ ಸೀರೆಗಳು ನೋಡಿದ್ರೆ ಆ ಕಲೆಕ್ಷನ್ಸ್ ನೋಡಲಿ ಅಂದ್ಕೊಂಡು ಇವತ್ತು ನಾನು ನಿಮ್ಮ ಜೊತೆ ಈ ವಿಡಿಯೋನ ಹಂಚ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಲಿಟ್ಸ್. ಎಲ್ಲಿದ್ದೀವಿ ಅಂತ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಮಂಚಿ ಸರ್ ಅಂಗಡಿಯಲ್ಲಿದ್ದೀವಿ ನಾವು. ಅಂದರೆ ತುಂಬ ದಿನ ಆಯಿತು, ನನಗೂ ಬರೋಕ್ಕಾಗಿರಲಿಲ್ಲ. ನಿಮ್ಗೊತ್ತು ಗೃಹ ಪ್ರವೇಶ ಇನ್ನು ಯಾವಾಗ ಅಂತ ಗೊತ್ತಿಲ್ಲ. ಆದಷ್ಟು ನೋಡ್ತಾ ಇರೋಣ ಅಂದ್ಕೊಂಡು ಇವತ್ತು ಮಂಚಿ ಸರ್ ಇದ್ದರು. ಸೊ ಒಂದಷ್ಟು ಕಲೆಕ್ಷನ್ಸ್ ನೋಡ್ಕೊಂಡು ಹೋಗೋಣ, ಏನೇನು ಬಂದಿದೆ ಅಂತ ಹೇಳಿ ಅಂತ. ಯಾಕಂದರೆ ಐಡಿಯಾಸ್ ಇದ್ದರೆ ನಾವು ತೊಗೊಳ್ಬೋದು. ನಮಗೆಲ್ಲ ದಾವಣಗೆರೆ ಫೇವ್ರೇಟ್, ಯಾಕಂದರೆ ಹತ್ತಿರ ಅಲ್ವಾ, ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಸುಮಾರು ಫ್ರೆಂಡ್ ಸರ್ಕಲ್ಲು, ನಮ್ಮ ರಿಲೇಟಿವ್ಸು, ಹತ್ತಿರದಲ್ಲಿರೋ ನಮ್ಮ ದಾವಣಗೆರೆ ಜಿಲ್ಲೆನೇ ಇಲ್ಲಿಗೆ ಬಂದು ಹೋಗ್ತಾ ಇದೆ. ಸಕ್ಕತ್ತಾಗಿದೆ ಕಲೆಕ್ಷನ್ಸು. ಯುಗಾದಿ ಬೇರೆ ಹತ್ರ ಬಂತು. ನಿಮ್ಗೆ ಯಾರಿಗಾದ್ರೂ ಒಳ್ಳೆ ಕಲೆಕ್ಷನ್ ರೇಷ್ಮೆ ಸೀರೆ ಬೇಕು ಅಂತಂದ್ರೆ ಇಲ್ಲಿ ಬಂದು ತಗೊಂಡು ಹೋಗ್ಬೋದು. ಹಾಗೆ ನಮ್ಮ ಮಂಚಿ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್. ಬ್ಯಾಂಗ್ಳೂರ್ ಹೋಗಿ ಬಂದ್ರ ಸರ್? ಹೋಗಿ ಬಂದೆ ಮೇಡಮ್, ಬೆಂಗಳೂರಿಂದಾನೇ ಬಂದೆ ಮೇಡಮ್. ಹೆಂಗನ್ಸಿದೆ? ಮೂರು ಕಡೆ ತ್ರಿಲೋಕ ಸಂಚಾರಿ ಆಗ್ಬಿಟ್ಟಿದ್ರೆ ಇವಾಗ. ಹೌದು ಮೇಡಮ್. ಅಂದ್ರೆ ಈಗ ಅರ್ಥ ಎಲ್ಲದನ್ನು ಬೆಂಗಳೂರಲ್ಲಿ ಒಂದು ವರ್ಷ ಆಗ್ತಾ ಬಂತು ಮೇಡಮ್. ನಾವು ಈ ಮತ್ತೆ ಓಪನ್ ಮಾಡಿದ್ದು. ಇಲ್ಲಿ ಬಂದ್ಮೇಲೆ ಮೇಡಮ್ ಈಗ ಅರ್ಥ ಆಗ್ತಿದೆ. ನಾವು ಜಸ್ಟ್ 600 ಸೀರೆಯಿಂದ ಈ ಅಂಗಡಿ ಸ್ಟಾರ್ಟ್ ಮಾಡಿದ್ವಿ. ಈಗ 2,500 ಸೀರೆ ಇದೆ. ಇನ್ನೂ ಸ್ವಲ್ಪ ಈಗ ಅವ್ರು ಬಂದು ಕೇಳ್ತಾ ಇದ್ರೆ ನಮಗೂ ಅರ್ಥ ಆಗ್ತಿದೆ ಮೇಡಮ್, ಇನ್ನೂ ಏನ್ ತರಬೇಕು ಏನ್ ತರಬಾರ್ದು ಅಂತ. ಆಲ್ಮೋಸ್ಟ್ ಈಗಾಗಲೇ ನಾವು 90% ಕವರ್ ಮಾಡಿದ್ದೀವಿ ಮೇಡಮ್ ಸ್ಟಾಕ್ನ. ಇನ್ನೊಂದು 10% ಅವ್ರು ಕೇಳೋದಕ್ಕೆ, ಅವ್ರ ಎಕ್ಸ್ಪೆಕ್ಟೇಷನ್ ಬರೋದಕ್ಕೆ ನಾವು ಇನ್ನೊಂದು ವಾರ 15 ದಿವಸದಲ್ಲಿ ಖಂಡಿತ ಎಲ್ಲಾ ತರದ್ದು ಮೇಡಮ್, ಕಮ್ಮಿಯಿಂದ ಹಿಡಿದು ಹೈ ಕಾಸ್ಟ್ಲಿ ವರ್ಗೂ ಕೂಡ ಎಲ್ಲವನ್ನು ಒಂದೇ ಸರಿಗೆ ತಂದಾಗ ನಮಗೂ ಗೊತ್ತಾಗಲ್ಲ ಮೇಡಮ್ ಏನ್ ಮಾಡಬೇಕು ಅಂತ. ಖಂಡಿತ ಈ ನಮ್ಮ ದಾವಣಗೆರೆ ಅಂಗಡಿಯಲ್ಲಿ ನಮ್ಮ ಬೆಂಗಳೂರು ಅಂಗಡಿಗಿಂತ ಒಳ್ಳೆ ಕಲೆಕ್ಷನ್ಸ್ ಬರೋ ರೀತಿ ಇನ್ನು ವಾರ 10 ದಿವಸದಲ್ಲಿ ಆಗುತ್ತೆ. ಈಗ ಆಲ್ರೆಡಿ ಇದೆ, ಅಲ್ಲಿರೋ ಕಲೆಕ್ಷನ್ಸ್ ಇಲ್ಲಿದೆ. ಕಲರ್ಸ್ ಎಲ್ಲ ಕಡೆ ಚೇಂಜಸ್ ಇರುತ್ತೆ ಅಷ್ಟೇನೆ. ಸರ್ ಹೇಗಿದೆ ದಾವಣಗೆರೆ ಎಕ್ಸ್ಪೀರಿಯನ್ಸ್? ಮೇಡಮ್ ದಾವಣಗೆರೆಗೆ ಬಂದಾಗ ಇಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮೇಡಮ್. ಇಲ್ಲಿ ದಾವಣಗೆರೆ, ಹಾವೇರಿ ಅವರು, ಚನ್ನಗಿರಿ, ರಾಣಿಬೆನ್ನೂರು ಮತ್ತೆ ಈ ಸುತ್ತಮುತ್ತ ದಾವಣಗೆರೆ ಅವರು ಕೂಡ ಮೇಡಮ್, ಶಿವಮೊಗ್ಗದವ್ರು ಕೂಡ, ಇವತ್ತು ಕೂಡ ಶಿವಮೊಗ್ಗದವ್ರು ಬಂದಿದ್ರು. ಬಹಳಷ್ಟು ಜನ ಬಂದಿದ್ದಾರೆ ಮೇಡಮ್. ಒಳ್ಳೆ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನಾವು ಬಂದ್ಮೇಲೆ ಕೂಡ ಮೇಡಮ್ 0% ಡಿಸ್ಕೌಂಟೇ ಇಲ್ಲ ನಮ್ಮ ಹತ್ರ. ಫಿಕ್ಸ್ ರೇಟ್ ಇದೆ. ಆದ್ರೂ ಕೂಡ ಬರೀ ರೇಷ್ಮೆ ಸೀರೆಗಂತ ಬಂದು ನಮ್ಗೆ ಇಷ್ಟೊಂದು ಈ ಮಟ್ಟಕ್ಕೆ ಬಿಸ್ನೆಸ್ ಆಗುತ್ತೆ ಅಂತ ಅನ್ಕೊಂಡಿದ್ದಿಲ್ಲ ಮೇಡಮ್. ಸ್ಟಾರ್ಟಿಂಗ್ ಬೆಂಗಳೂರಿಗಿಂತ ದಾವಣಗೆರೆ ಜಾಸ್ತಿ ಆಗಿದೆ. ಸರ್ ಶುರು ಮಾಡಕ್ ಮುಂಚೆ ಒಂದು ಕಂಡೀಷನ್ ಹೇಳ್ಬಿಡ್ತಾರೆ, ಮೇಡಮ್ ನೋಡ್ತೀನಿ ಮೇಡಮ್, ಒಂದ್ ತಿಂಗಳು ಇಷ್ಟು ವ್ಯಾಪಾರ ಆದ್ರೆ ಅಂಗಡಿ ನಡೆಸ್ಕೊಂಡು ಹೋಗ್ಬೋದು ಮೇಡಮ್, ಯಾವ್ದು ಕಷ್ಟ ಆಗುತ್ತೆ ಅಂತ ಅಂತಾರೆ. ಒಂದು ವಾರಕ್ಕೆಲ್ಲ ಕಾಲ್ ಮಾಡಿ ಮಂಚಿ ಸರ್ ಖುಷಿಯಾಗಿ ಹೇಳ್ತಾರೆ, ಇಲ್ಲ ಮೇಡಮ್ ಚೆನ್ನಾಗ್ ಆಗ್ತಾ ಇದೆ, ಆರಾಮಾಗಿ ನಡೆಸ್ಕೊಂಡು ಹೋಗ್ಬೋದು ಅಂತ. ಸೊ ದಾವಣಗೆರೆಗೂ ತುಂಬಾ ಸಪೋರ್ಟ್ ಮಾಡಿದ್ರ, ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಇಲ್ಲಿ ನೋಡಿದ್ರೆ ಇನ್ನೂ ಜಾಸ್ತಿ ಆಗಿದೆ, ಚೆನ್ನಾಗಿದೆ, ಬಿಸ್ನೆಸ್ ಮಾತ್ರ ಬಹಳ ಚೆನ್ನಾಗಿದೆ. ಸೊ ಕಂಪ್ಯಾರಿಟಿವ್ಲಿ ಬೆಂಗಳೂರಿಗಿಂತ ದಾವಣಗೆರೆ ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಆಮೇಲೆ ಮೇನ್ ಆಗಿ ನಾನು ದಾವಣಗೆರೆ ಜಿಲ್ಲೆಯೊಳಗಿರೋದ್ರಿಂದ ನಮ್ಮ ಸುತ್ತಮುತ್ತ ಇರೋ ಎಲ್ರಿಗೂ ತುಂಬಾ ಒಂದು ಖುಷಿ ಇದೆ ಮಂಚಿ ಸರ್ ಅಂಗಡಿ ಇಲ್ಲಿ ಆಗಿರೋದು. ಏನ್ ಸರ್ ಕಮೆಂಟ್ಸ್ ಅಲ್ಲಿ ನಮ್ ಆ ಜಿಲ್ಲೆಯಲ್ಲಿ ಮಾಡ್ರಿ, ಮೈಸೂರಲ್ಲಿ ಮಾಡ್ರಿ, ಬೆಳಗಾವಿಯಲ್ಲಿ ಮಾಡಿ ಅಂತ. ಆದ್ರೂ ಮೇಡಮ್ ನಾನೊಂದು ಮಾತು ಹೇಳ್ತೀನಿ, ಏನಂದ್ರೆ ಮೇಡಮ್ ನಾನು ನೀವು ಪರಿಚಯಕ್ಕಿಂತ ಮುಂಚೆ ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ದೊಡ್ಡ ಕನ್ಸಿಟ್ಕೊಂಡು ವ್ಯಾಪಾರ ಸ್ಟಾರ್ಟ್ ಮಾಡಿದವನು ಮೇಡಮ್ ನಾನು. ಬಟ್ ನಿಮ್ ಪರಿಚಯ ಈ ಮಟ್ಟಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ ಯಾವತ್ತೂ ಅನ್ಕೊಂಡಿದ್ದಿಲ್ಲ ಮೇಡಮ್. ಬಟ್ ಬಹಳ ಜನ ನನ್ಗೆ ಯಾವಾಗಾದ್ರೂ ನಾನು ನೋಡ್ಬೇಕಾರೆ ಕಾಮೆಂಟ್ ಅಲ್ಲಿ ಎಲ್ಲ ಮಾಡ್ಬೇಕಾರೆ ಹೇಳ್ತೀರಿ. ನಾನೇ ಉದಾಹರಣೆ ಇದ್ದೀನಿ ಮೇಡಮ್. ನೀವು ಪರಿಚಯಕ್ಕಿಂತ ಮುಂಚೆ ನನ್ನ ಬಿಸ್ನೆಸ್ ಇದ್ದಿದ್ದು ಟರ್ನ್ ಓವರ್ ಆಗ್ಲಿ, ಈಗ ಇರೋದಾಗ್ಲಿ, ಈ ಮಟ್ಟಕ್ಕೆ ಬಂದು ದಾವಣಗೆರೆಯಲ್ಲಿ ಅಂಗಡಿ ಮಾಡೋದಾಗ್ಲಿ,
ನಾನು ಓದಿರೋದೇ 7ನೇ ಕ್ಲಾಸು. ತುಂಬಾ ನಮ್ಮ ಮನೆಯಲ್ಲಿ ವ್ಯಾಪಾರ ಮಾಡ್ಕೊಂಡು ನಾನು ಅಲ್ಲಿದ್ರೆ ಸಾಕು ಅಂತ ಕನಸಿಟ್ಕೊಂಡಿದ್ದವನು ಈ ಮಟ್ಟಕ್ಕೆ ಬರ್ತೀನಿ ಅಂತ ಅನ್ಕೊಂಡೇ ಇದ್ದಿಲ್ಲ ಸರ್. ಹಾಗಾಗಿ ನಾನು ಈ ಗಾಯ್ಸ್ ಗಿಡ್ಸ್ ಯೂಟ್ಯೂಬ್ ಚಾನಲ್ಗೆ ತುಂಬಾ ಋಣದಲ್ಲಿದ್ದೀನಿ. ಅವ್ರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಆ ತರ ಒಬ್ಬ ನೈಕಾರನಾಗಿ ನಾನು ಇದ್ದವನ್ನ ಈ ಮಟ್ಟಕ್ಕೆ ನನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಸರ್ ಇವತ್ತು ಕೂಡ ಒಂದು ಕಮೆಂಟ್ ಬಂದಿದೆ ನನಗೆ, ಬರೀ ಬೇರೆ ಬೇರೆ ರಾಜ್ಯದ ನೇಕಾರಿಗೆ ಸಪೋರ್ಟ್ ಮಾಡ್ತಿಲ್ಲ, ನಮ್ಮ ಅದೇ ರಾಜ್ಯದಲ್ಲೇ ನೇಕಾರಿಗೆ ಸಪೋರ್ಟ್ ಮಾಡಿ ಅಂತ. ನಾನು ಅದಕ್ಕೆ ಹೇಳಿದೆ, ಮೊದ್ಲು ಮಾಡಿದೆ ನಮ್ಮ ರಾಜ್ಯದ್ದು ಇಲ್ಕಲ್ಲು, ಆಮೇಲೆ ಮೊಳಕಾಲ್ಮೂರು 2 ಮಾಡಿದ್ವಿ, ಇದಕ್ಕಿಂತ ಇನ್ನೇನ್ ಬೇಕು ಅಂತ ಹೇಳಿ. ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನನ್ಗೆಲ್ಲ. ಯಾಕಂದ್ರೆ ಅವರೆಲ್ಲ ಇಲ್ಲಾಂದ್ರೆ ನನ್ನ ಚಾನಲ್ ಇಲ್ಲ, ಅವರೆಲ್ಲ ಇಲ್ಲಾಂದ್ರೆ ನಿಮ್ದು ಅಂಗಡಿನೂ ಇಲ್ಲ. ಸೊ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ಜನ ಮೇಡಮ್ ಇವತ್ತು ಬಂದವರೆಲ್ಲರೂ ಕೂಡ ನನಗೆ ಕಾಮೆಂಟ್, ಎಷ್ಟೋ ಮೆಸೇಜ್ ನಿಮಗೂ ಕಳಿಸಿದ್ದೀನಿ ಮೇಡಮ್. ನಾನು ಬಹಳ ಜನ ಹೇಳ್ತಾರೆ, ನಾವು ಗಾಯತ್ರಿ ಅವ್ರ ಫಾಲೋವರ್ಸು, ನಾನು ಅವಾಗ ನೋಡಿದಾಗ್ಲಿಂದ ನಿಮ್ಮನ್ನ ಪರಿಚಯ ಆಗಿ ಎಷ್ಟು ಖುಷಿ ಆಯ್ತು, ನಮಗೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತೇಳಿ. ಆ ರೀತಿ ಮೇಡಮ್ 90% ಜನಕ್ಕೆ ನಾವು ತುಂಬಾ ಒಳ್ಳೆ ಬೆಸ್ಟ್ ಕಲೆಕ್ಷನ್ಸ್ ಕೊಟ್ಟಿವಿ. ಕೆಲವ್ರಿಗೆ ನಾವು ಎಷ್ಟು ತೋರಿಸಿದ್ರು ಕೂಡ ಕೆಲವರು ಮನಸ್ಸಲ್ಲೇ ಅವ್ರು ಇಟ್ಕೊಂಡೇ ಬಂದ್ಬಿಡ್ತಾರೆ ಸರ್. ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ಬಟ್ ಈ ತರದಲ್ಲಿ ರೇಷ್ಮೆ ಸೀರೆದಲ್ಲಿ ಮಾತ್ರ ಬೆಸ್ಟ್ ಕಲೆಕ್ಷನ್ಸ್ ಇದೆ. ಹೇಳ್ತಾರೆ ಸರ್, 60,000 ಬಿಸ್ನೆಸ್ ಮಾಡಿದೆ, 1 ಲಕ್ಷ ಮಾಡ್ಕೊಂಡ್ ಬಂದೆ, ಇವತ್ತು ತಗೊಂಡ್ಬಂದೆ ಅಂತ. ನಿಜವಾಗ್ಲೂ ಖುಷಿ ಆಗುತ್ತೆ ಅದನ್ನೆಲ್ಲ ಕೇಳುವಾಗ ನಮ್ಗೆ. ಇದೇ ಸಪೋರ್ಟ್ ಮಾಡ್ತಾ ಇರಿ. ಮಂಜು ಸರ್ ಇನ್ನ 10 ಹಲವಾರು ಅಂಗಡಿಗಳನ್ನ ಓಪನ್ ಮಾಡೋ ತರ ಆಗ್ಲಿ. ಮೇಂಟೈನ್ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ಸರ್, ಈಗಲೇ ಕಷ್ಟ ಆಗ್ತಿದೆ ಬೆಂಗಳೂರಿಂದ ಇಲ್ಲಿಗೆ, ಇಲ್ಲಿಂದ ಮೊಳಕಾಲ್ಮೂರಿಗೆ ಅಂತ. ಅಂದ್ರೆ ನಾನು ತುಂಬಾ ಮಗ್ಗದಲ್ಲೇ ಕುತ್ಕೊಂಡು ಒಂದೇ ಹತ್ರ ಕೆಲಸ ಮಾಡಿದ್ರಲ್ಲ ಮೇಡಮ್ ಬಹಳ ವರ್ಷ. ಇದು ಸುತ್ತಾಟ ನನಗೆ ಸ್ವಲ್ಪ ಸ್ಟ್ರೈನ್ ಅನ್ಸಲ್ಲ ಮೇಡಮ್, ಸುಸ್ತ ಅನ್ಸಲ್ಲ ನನಗೆ. ಒಂದೇ ಮನೆಯಲ್ಲೇ ಇದ್ದು ನಾನು, ಇದು ಸ್ವಲ್ಪ ಖುಷಿನೇ ಕೊಡುತ್ತೆ ಮೇಡಮ್ ನನಗೆ. ಅಲ್ಲಿ ಇಲ್ಲಿ ಫ್ಯಾಮಿಲಿ ಎಲ್ರಿಗೂ ಹೇಳ್ಬೇಕು, ಅವರೆಲ್ಲ ಅಲ್ಲಿ ನೋಡ್ಕೊಳ್ತಾರೆ, ನೀವು ಹೌದು ಮೇಡಮ್, ಹೌದು. ನಮ್ಮ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡೋದಕ್ಕೆ ನಾವು ಇಷ್ಟೆಲ್ಲ ಮಾಡಕ್ಕಾಯ್ತು ಮೇಡಮ್. ಈಗ ನಾನು ತೋರಿಸುವಂತ ಸೀರೆ ಇದೆ ಮೇಡಮ್, ಇದು ನೋಡಿ 1 ವಾರ 10 ದಿವಸ ಆಗುತ್ತೆ ಮೇಡಮ್ ಈ ಸೀರೆ ತಯಾರಾಗೋದಕ್ಕೆ. ಈಗ ಏನಾಗಿದೆ, ಕಸ್ಟಮರ್ ಬಂದಾಗ ಈ ಸೀರೆ ನಾವು ಇಲ್ಲಿ ಈಗ ವಿಡಿಯೋದಲ್ಲಿ ನೋಡಿರ್ತಾರೆ ಮೇಡಮ್. ಕಸ್ಟಮರ್ ಇದೇ ಸೀರೆನೇ ಮತ್ತೊಂದ್ಸರಿ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಮೇಡಮ್ ಬಂದವರು, ಈ ಸೀರೆ ಇದೆಯಾ ಅಂತ. ಇಲ್ಲ ಅಂದ ತಕ್ಷಣ, ಈ ಸೀರೆ ಇಲ್ಲ ಅಂದ ತಕ್ಷಣನೇ ಅವ್ರು ತುಂಬಾ ಇಲ್ಲ, ಅವ್ರ ಹತ್ರ ಸ್ಟಾಕ್ ಇಲ್ಲ ಅಂತ ಅನ್ಕೊಳ್ತಾರೆ ಮೇಡಮ್. ಈ ಸೀರೆ ಮತ್ತೆ ಬಂದಷ್ಟು ರೀಸ್ಟಾಕ್ ಆಗೋದಕ್ಕೆ 1 ವಾರ ಟೈಮ್ ಹಿಡಿಯುತ್ತೆ ಮೇಡಮ್. ಈ ಕೈಮಗ್ಗದಲ್ಲಿ ಈ ತರ ಸೀರೆ ನೋಡಿ ಮಳೆ ಮೊಳಕಾಲ್ಮೂರು ಸ್ಮಾಲ್ ಬಾರ್ಡರ್ ಸೀರೆ ಹಂಗಾಗ್ಬಿಟ್ಟು ಕೆಲವೊಂದು ಕಸ್ಟಮರ್ಗೆ ನಾವು ಕೆಲವು ಅರ್ಥ ಮಾಡ್ಕೊಳ್ತಾರೆ ಮೇಡಮ್. ಸರ್ ಕೊಡಿ, ನಮಗೆ ಪರವಾಗಿಲ್ಲ, ನೀವು 1 ವಾರ ಬಿಟ್ಟು ಕೊಡಿ ನೀವು ಸೀರೆನ ಅಂತ. ಕೆಲವೊಂದ್ಸಲಿ ಈ ಕೈಮಗ್ಗದ ರೇಷ್ಮೆ ಸೀರೆ ತೋರಿಸೋದಾಗ ಅದೊಂದೇ ನಮ್ಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಈ ತರ ಸ್ಮಾಲ್ ಬಾರ್ಡರ್ಗಳು ತುಂಬಾ ಜನ ಇಷ್ಟಪಡ್ತಾರೆ ಮೇಡಮ್. ಈ ಸೀರೆಗಳು ಕೂಡ ಈ ತರ ಕಲೆಕ್ಷನ್ಸ್ ಬಹಳನೇ ಬಂದಿದೆ ಮೇಡಮ್. ನೋಡಿ ಮುಂಚೆ ಇಲ್ಲಿ ಲಾಸ್ಟ್ 15 ಡೇಸ್ ಬ್ಯಾಕ್ ಬಂದಾಗ ಒಂದು ಸೀರೆ ಇದ್ದಿಲ್ಲ ಮೇಡಮ್, ಈ ಮಹಾನಟಿ ಸೀರೆ. ಈಗ ನೋಡಿ ಮೇಡಮ್ 2-3 ಸೀರೆ ಇದೆ ಮಹಾನಟಿ ಸೀರೆ. ಲಾಸ್ಟ್ ಟೈಮ್ ಬಂದವ್ರು ಏನ್ರಿ ನೀವು ಇಲ್ಲಿ ಅಂಗಡಿಯಲ್ಲಿ ನೀವು ಸೀರೆನೇ ಇಟ್ಟಿಲ್ಲ ಅಂತಿದ್ರು. ಈಗ ಇದು ಬಂದು ಸೇರ್ಕೊಂಡಿದೆ ಮೇಡಮ್. ಎಷ್ಟು ಸೀರೆ ಕೊಟ್ಬಿಟ್ಟೆ ಮೇಡಮ್. ಈ ಸೀರೆ ಉಳಿತಾನಿದ್ರಿ 2 ಲೋ ಮಾಡಿದೆ ಮೇಡಮ್. ಇದು ಒಂದ್ಸರಿ ನಿಮ್ಗೂ ಒಂದು ಸೀರೆ ಕೊಟ್ಟಿರ್ಬೇಕು ಮೇಡಮ್. ಅದು ಕೂಡ ಬಂದಿರ್ಬೇಕು ಮೇಡಮ್. ಆರೆಂಜ್ ಬ್ಲಾಕ್ ಸೂಡ ಬಂದಿ ನೋಡಿ ಮೇಡಮ್. ಈ ಸ್ಮಾಲ್ ಬಾರ್ಡರ್ ಅಲ್ಲಿ ನೋಡಿ ಮೇಡಮ್ ಟೆಂಪಲ್ ಮಾಡಿದೀವಿ. ಆ ಕೆಳಗಡೆ ಇರೋದ್ರಲ್ಲಿ ಟೆಂಪಲ್ ಇಲ್ಲ, ಇದ್ರಲ್ಲಿ ಟೆಂಪಲ್ ಬಂದಿದೆ ಮೇಡಮ್. ನೋಡಿ ಟೆಂಪಲ್ ಬಂದಿದೆ. ಈ ತರ ಕಲೆಕ್ಷನ್ಸ್ ಮೇಡಮ್ ರೇಷ್ಮೆ ಸೀರೆಯಲ್ಲಿ ತುಂಬಾ ಬೆಸ್ಟ್ ಕಲೆಕ್ಷನ್ ಮಾಡಿದ್ದಾರೆ. ಈಗ ಇದ್ರಲ್ಲಿ ಮತ್ತೊಂದು ಆಪ್ಷನ್ ಬಂದಿದೆ. ಲಾಸ್ಟ್ ಟೈಮ್ ಈ ತರ ಕಲೆಕ್ಷನ್ಸ್ ಇಲ್ದಾಗ ಮೇಡಮ್ ಅವ್ರು ಬಂದಿರ್ತಾರಲ್ವಾ, ಇಲ್ಲ ಅನ್ಕೊಳ್ತಾರೆ. ಬಟ್ ಈ ವೀಕಲ್ಲಿ ತುಂಬಾನೇ ಈ ತರ ಕಲೆಕ್ಷನ್ಸ್ ಬಂದಿದೆ ಮೇಡಮ್. ಇಲ್ಲಿ ಇನ್ನೊಂದು ಆಪ್ಷನ್ ಇದೆ. ಇದು 15 ಡೇಸ್ ಬ್ಯಾಕ್ ಇದು ಇದ್ದಿಲ್ಲ ಮೇಡಮ್. ಇದರಲ್ಲಿ ಅವ್ರು ಬಂದು ಕೇಳಿದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೂ ಸರ್ ನಾವು ಹೋಗಿದ್ವಿ ಇದ್ದಿಲ್ಲ ಅನ್ಕೊಳ್ತಾರೆ. ಬಟ್ ನಾವು ನೈಕಾರ್ ಇರೋದ್ರಿಂದ ಮೇಡಮ್ ಖಂಡಿತ ಒಂದ್ಸರಿ, ಬಹಳಷ್ಟು ಸರಿ ನಾನು ಹೇಳ್ತಿರ್ತೀನಿ ಅವ್ರಿಗೆ, ಖಂಡಿತ ಬನ್ನಿ, ಒಂದ್ಸರಿ ನೋಡಿ ನೀವು ಬೇಜಾರಾಗಿದ್ರೆ ಇನ್ನೊಂದ್ಸರಿ ಬನ್ನಿ ನಮ್ಮ ಹತ್ರ. ಇದು ಕೂಡ ತುಂಬಾ ಬಾಟಲ್ ಗ್ರೀನ್ ಕಾಂಬಿನೇಷನ್ ಮೇಡಮ್, ತುಂಬಾ ಒಳ್ಳೆ ಕಾಂಬಿನೇಷನ್ ಮೇಡಮ್. ಇದರಲ್ಲೂ ಕಲರ್ ಆಪ್ಷನ್ ಬಂದು ನೋಡಿ ಮೇಡಮ್. ಇದರಲ್ಲೂ ಮತ್ತೆ ಇದು ಇರುತ್ತೆ ಮೇಡಮ್. ಸೀರೆ ಅಂಗಡಿಯಲ್ಲಿ ಈ ತರ ರೇಷ್ಮೆಗಳಲ್ಲಿ ಬಂದಾಗ ತುಂಬಾನೇ ಕಲೆಕ್ಷನ್ಸ್ ಇರುತ್ತೆ ಮೇಡಮ್. ರೇಟ್ ವೈಸ್ ರೇಷ್ಮೆ ಇವತ್ತು 6,200 ರೂಪಾಯಿ ಆಗಿದೆ ಮೇಡಮ್. ರೇಷ್ಮೆ ಬೆಲೆ ಜಾಸ್ತಿ ಆಗಿದೆ ಮೇಡಮ್. ನೀವು ಪರಿಚಯ ಆದಾಗ 3,800 ರೂಪಾಯಿ ಇತ್ತು ಮೇಡಮ್. ಹೌದು ಮೇಡಮ್. ಅವತ್ತು ಎಷ್ಟಿತ್ತು ಬೆಲೆ, ಇವತ್ತು ನಮ್ಮ ಹತ್ರ ಒಂದು 2 ಲೈನ್ ಇದೆ ಮೇಡಮ್ ಹತ್ರ, ಹ್ಯಾಂಡ್ಲೂಮ್ 2 ಲೈನ್. ಈ ಸೀರೆ ನೋಡಿ ಮೇಡಮ್, ಅವತ್ತು ಎಷ್ಟಿತ್ತು ನಮ್ಮಲ್ಲಿ, ಇವತ್ತು ಅಷ್ಟೇ ಪ್ರೈಸ್ ಇದೆ ಮೇಡಮ್. ಈ ಸೀರೆ ಇದೆ ಮೇಡಮ್, ಅವತ್ತು ನಮ್ಮ ಹತ್ರ ಏನಿತ್ತು ಜಾಸ್ತಿನೇ ಮಾಡಿಲ್ಲ ಮೇಡಮ್. ಇದನ್ನ ತಯಾರು ಮಾಡೋಕೆ ಇವತ್ತು 5,500 ಆಗ್ತಿದೆ ಮೇಡಮ್. ಈ ಸೀರೆ ಅಂಗಡಿಗೆ ಬಂದ್ಮೇಲೆ ಇದು 6,000 ರೂಪಾಯಿ ಅಷ್ಟೇ ಇದೆ ಮೇಡಮ್. 6,000 ಇದೆ. ರೇಷ್ಮೆ ಬೆಲೆ ಜಾಸ್ತಿ ಆದ್ರೂ ಕೂಡ ಕಮ್ಮಿ ಮಾಡಿ. ಇದೇ ಸೀರೆ ನೋಡಿ ಮೇಡಮ್, ಪವರ್ ಲೂಮ್ ತೋರಿಸ್ತೀನಿ. ಇಲ್ಲಿ ನೋಡಿ ಮೇಡಮ್, ಈ ಸೀರೆ ಇದು ಕೂಡ ಪ್ಯೂರ್ ಮೇಡಮ್, ಪವರ್ ಲೂಮ್ ಮೇಡಮ್. ಇದು 4,200 ಇದೆ ಮೇಡಮ್. ಜಸ್ಟ್ ಕಮ್ಮಿ ಪ್ರಾಫಿಟ್. ಸೇಮ್ ಸೀರೆ ಮೇಡಮ್, ಕಸ್ಟಮರ್ಗೆ ಅದು ಗೊತ್ತಾಗೋದಿಲ್ಲ ಮೇಡಮ್. ಈ ನೋಡಿ ಇದು ಪವರ್ ಲೂಮ್ ತಯಾರಾಗಿದೆ ಮೇಡಮ್. ದಿನ 4 ಸೀರೆ ತಯಾರಾಗುತ್ತೆ. ಇದು 4,200. ಇದು ರೇಷ್ಮೆನೇ ಇದೆ ಮೇಡಮ್, ಬಟ್ ಅದು ಡಬಲ್ ವಾರ್ಪ್ ಮಾಡೋದು ಮೇಡಮ್, ಹ್ಯಾಂಡ್ಲೂಮ್ ಸೀರೆ ಮೇಡಮ್. ಅದು ಈ ತರ ಇದ್ದಾಗ ಜನಕ್ಕೆ ಈ ಡಿಸ್ಕೌಂಟ್ ಅಂತ ಅನ್ಕೋತಾರೆ ಮೇಡಮ್. ಮೇಡಮ್ ಈ ಸೀರೆನ ಈ ಬೆಲೆ ಹಾಕಿ 5,000 ರೂಪಾಯಿ ಲಾಭ ಬಂದ್ಬಿಡುತ್ತೆ ಮೇಡಮ್. ಇನ್ನೂ ಜನಕ್ಕೆ ಈ ತರ ನಾವು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ, ಅದರಲ್ಲೂ ಇಲ್ಲಿ ಡಿಸ್ಕೌಂಟ್ ಅಂತಾನೆ ಬಹಳ ಜನ ಕೇಳ್ತಾರೆ ಮೇಡಮ್. ಈಗ ರೇಷ್ಮೆ ಸೀರೆ ಬಂದ್ರೆ 4,200 ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ನಮ್ಮ ಹತ್ರ.
ಇನ್ನು ಅವರು ಕಮ್ಮಿನಲ್ಲಿ ಗಿಫ್ಟ್ ಐಟಮ್ಸ್ ಇರಬೇಕು ಅಂತ ನಮ್ಮ ಹತ್ರ 300 ರೂಪೀಸ್ ಇಂದನೂ ಇದೆ ಮೇಡಮ್. ಮಂಚಿ ಸರ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ರು ಮೇಡಮ್ ಎಷ್ಟು ಗೊತ್ತಾಗಲ್ಲ ಕಾಸ್ಟ್ಲಿ ಸೀರೆ ಕೊಡಿ ಅಂತ ಕೇಳ್ತಾರೆ ಅಂತ. ಅದೇ ಸೀರೆ ನಿಮ್ಗೆ ನಮ್ಮಲ್ಲೂ ಇಲ್ಲೂ ದಾವಣಗೆರೆ ಬೇಕಾದಷ್ಟು ಅಂಗಡಿಗಳಿದೆ, ಬೆಂಗಳೂರಲ್ಲಿ ಬೇಕಾದಷ್ಟು ಅಂಗಡಿಗಳಿದೆ. ಅದೇ ಸೀರೆನ 1.5 ಲಕ್ಷ ಕೊಟ್ಟು ತಗೊಳ್ತಾರೆ. ಮಂಚಿ ಸರ್ 80,000 ಕೊಟ್ರೆ ಇಲ್ಲ ಕಾಸ್ಟ್ಲಿ ಕೊಡ್ರಿ ಅಂತ ಬಿಟ್ಟೋಗಿರ್ತಾರಂತೆ. ಎಷ್ಟೋ ಜನ ಹೋಗಿ ಅಲ್ಲೆಲ್ಲ ಹುಡ್ಕಾಡ್ಕೊಂಡು ಮತ್ತೆ ಇದೇ ಕೊಡಿ ಅಂತ ಬಂದು ತಗೊಂಡು ಹೋಗಿದ್ದಾರೆ ಅಂತ ಬೆಂಗಳೂರಲ್ಲ ಸರ್. ಬಹಳಷ್ಟು ಜನ ಮೇಡಮ್, ನಾನು ಬಹಳಷ್ಟು ಸರಿ ಹೇಳಿದೀನಿ, ಇಲ್ಲ ನಮ್ಗೆ ಜರಿ ರೀಪ್ಲೇಸ್ಮೆಂಟ್ ಜರಿನೇ ಬೇಕು ಅಂತ ಹೇಳ್ಬಿಟ್ಟು ಅದೇ ಸೀರೆನ ಜಾಸ್ತಿ ಕಾಸ್ಟ್ಲಿ ತಗೊಂಡು ಬಂದು ಮತ್ತೆ ರೀಫಂಡ್ ಬಂದು ನಮ್ಮ ಹತ್ರ ತಗೊಳ್ಳೋದು ಉಂಟು ಮೇಡಮ್. ಬಹಳಷ್ಟು ಜನ ಮೇಡಮ್, ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ತುಂಬಾ ಜನನೇ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಡಿಸೈನ್ಸ್ ಅವರೇ ಹೇಳ್ಕೊಡ್ತಾರೆ. ಕಲರ್ಸ್ ಮೇಡಮ್, ನೀವು ಮುಂಚೆ ಬಂದಾಗ ನಮ್ಮ ಹತ್ರ ನಿಮಗೂ ಗೊತ್ತಿತ್ತು ಮೇಡಮ್ ಕಲರ್ಸ್ ಇರ್ತಿರಲಿಲ್ಲ. ಬಟ್ ಬೆಂಗಳೂರು ಹೋದ್ಮೇಲೆ ನಮಗೆ ಅವರು ಆ ಕಲರ್ಸ್ ಆಗ್ಲಿ ಅವ್ರಿಗೆ ಎಷ್ಟೊಂದು ಅಭಿಮಾನ ಅಂದ್ರೆ ಮೇಡಮ್, ಮಂಚಿ ಸರ್ ಈ ತರ ಮಾಡಿ, ಮಂಚಿ ಸರ್ ನಮ್ದು ಹಳೆ ಸೀರೆ ಇದೆ, ಈ ಫೋಟೋ ಹಾಕ್ತೀನಿ, ಕಲರ್ ಕಾಂಬಿನೇಷನ್ ಮಾಡಿ ಸರ್ ಅಂತ ಬಹಳಷ್ಟು ಮೇಡಮ್ ನನಗೆ ಅಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಕಸ್ಟಮರ್. ಹಲೋ ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಮಂಚಿ ಸರ್ನ ಮೀಟ್ ಮಾಡಿದ್ದಾಯಿತು, ಕಲೆಕ್ಷನ್ಸ್ ನೋಡಿದ್ದಾಯಿತು. ಆ ಕಲೆಕ್ಷನ್ಸ್ನ ನಿಮಗೂ ತೋರಿಸೋ ಒಂದು ಪುಟ್ಟ ಪ್ರಯತ್ನ. ಕಾರಣ ಹೊಸ ಸಬ್ಸ್ಕ್ರೈಬರ್ಸು ಇರ್ತಾರೆ. ಸೀರೆ ಒಂದೇ ಥರ ಇರಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಕಾಲ ಬದಲಾದಂಗೆ, ನಮ್ಮ ಟ್ರೆಂಡ್ ಬದಲಾದಂಗೆ ಸೀರೆಗಳ ಡಿಸೈನ್, ಸೀರೆಗಳ ಕಲರ್ ಕಾಂಬಿನೇಷನ್ಸ್ ಬದಲಾಗ್ತಾನೆ ಇರುತ್ತೆ. ಇದೆಲ್ಲ ನಿಮಗೆ ದಾವಣಗೆರೆ ಅಂಗಡಿಯಲ್ಲಿ ಸಿಗುವಂಥ ಸೀರೆಗಳು. ಯಾವ್ಯಾವ ವೆರೈಟಿ ಸೀರೆ ಇದೆ ಅಂತ ನೀವೇ ನೋಡಿ. ಒಂದಕ್ಕಿಂತ ಒಂದು ಅದ್ಭುತ ಕಲಾಕೃತಿಗಳು. ಆ್ಯಕ್ಚುಲಿ ಮಂಚಿ ಸರ್ ಕೈಯಲ್ಲಿ ಒಂದು ಮ್ಯಾಜಿಕ್ ಇದೆ ಅಂತಲೇ ಹೇಳ್ಬೋದು. ಯಾರಾದರೂ ಒಂದು ಫೋಟೋ ಕಳಿಸ್ಬಿಟ್ಟು ಈ ಕಲರು ಈ ಕಾಂಬಿನೇಷನು ಅಂದರೆ ಮಂಚಿ ಸರ್ ಅದನ್ನು 100% ನೇಯಿಸ್ತಾರೆ. ಆ ಪ್ರಯತ್ನ ಮಾಡೇ ಮಾಡ್ತಾರೆ. ಆವಾಗೆಲ್ಲ ಅನಿಸುತ್ತೆ, ಹೌದು ಇದೇ ಮಂಚಿ ಸರ್ ಒಬ್ಬ ಡೀಲರ್ ಆಗಿ ಯಾರೋ ನೇಯ್ದಿದ್ದ ಸೀರೆ ತಂದು ಮಾರೋದಾಗಿದ್ದರೆ ನಿಜವಾಗ್ಲೂ ಈ ಟ್ಯಾಲೆಂಟು ಸಾಧ್ಯನೇ ಇಲ್ಲ. ಅವ್ರು ಏನಿದ್ರು ಯಾವತ್ತೂ ಮಧ್ಯವರ್ತಿ ಹಾಗೇ ಅವ್ರು ಇರಬೇಕಿತ್ತು. ಆದರೆ ಮಂಚಿ ಸರ್ ಸ್ವತಃ ನೇಕಾರ ಆಗಿರೋದ್ರಿಂದ ನಮಗೆ ಡಿಸೈನ್ಗಳನ್ನು, ಟೇಸ್ಟ್ಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ವಾರ್ಪ್ಗಳನ್ನು ರೆಡಿ ಮಾಡಿ ನೇಯಿಸ್ತಾರೆ. ಅದರಲ್ಲಿ ತುಂಬ ವೆರೈಟೀಸ್ ಇದೆ. ನಮಗೆ ಪವರ್ಲೂಮ್ ಸೀರೆ ಅಂದ ತಕ್ಷಣ ಕಡಿಮೆ ಬೆಲೆ, ನಮಗದು ಅರ್ಥನೇ ಆಗಲ್ಲ. ಅದೇ ಹ್ಯಾಂಡ್ಲೂಮ್ ಸೀರೆ ಅಂದರೆ ಗಟ್ಟಿ ಬರುತ್ತೆ, ಅದು ಕಾಸ್ಟ್ಲಿ. ನೀವು ಯಾರೇ ಆಯಿತು ರೇಟ್ ಬಗ್ಗೆ ವಿಚಾರಿಸೋದಕ್ಕಿಂತ ಹ್ಯಾಂಡ್ಲೂಮ ಪವರ್ಲೂಮ ವಿಚಾರಿಸ್ಕೊಂಡು ತೊಗೊಳ್ಳಿ. ಎರಡರಲ್ಲೂ ಬಹಳ ಅಂದರೆ ಬಹಳ ವ್ಯತ್ಯಾಸ ಇದೆ. ಸುಮಾರು ಬೇರೆ ಅಂಗಡಿಗಳಿಗೆ ಹೋಗ್ರಿ, ಇದೇ ಥರ ಸೀರೆಗಳು ಸಿಗುತ್ತೆ. ಕೆಲವೊಂದು ಕಡೆ ಕಡಿಮೆನೂ ಸಿಗ್ಬೋದು, ಆದರೆ ಅಪ್ಪಟ ರೇಷ್ಮೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಎಳೆ ರೇಷ್ಮೆ ಆದರೆ ಒಂದು ಎಳೆ ಏನಂತಾರೆ ಅದನ್ನು ಕಾಟನ್ ದಾರನ ಸೇರಿಸಿ ಮಾಡಿರ್ತಾರೆ. ಆ ಥರ ಸೀರೆಗಳಿಗೆ ಇದಕ್ಕಿಂತ 1,000 ಕಡಿಮೆ ಬೆಲೆಗೆ ಅವ್ರು ಕೊಡ್ಬೋದು, ಆದರೆ ಈ ಸೀರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೇ ರೇಷ್ಮೆ ಇರಲಿ ಗೊತ್ತಿರೋ ಜಾಗದಲ್ಲಿ ಕೊಂಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಮಂಚಿ ಸರ್ನ ಈ ಕಲೆಕ್ಷನ್ಸ್ನ ನೀವು ಸಮಾಧಾನವಾಗಿ ನೋಡಿ. ಇವತ್ತಿನ ಈ ವಿಡಿಯೋ ಹೇಗನ್ನಿಸ್ತು? ಇಷ್ಟ ಆಗಿದ್ರೆ ಯುಗಾದಿ ಹಬ್ಬಕ್ಕೆ ಹೋಗಿ ಶಾಪಿಂಗ್ ಮಾಡಿ ನನಗೂ ಒಂದು ಲೈಕ್ ಕೊಟ್ಬಿಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪೂರ್ತಿಯಾಗಿ ನೋಡಿ, ಮ್ಯೂಸಿಕ್ ಹಾಕಿಬಿಡ್ತೀನಿ. ಯಾಕಂದರೆ ಮಂಚಿ ಸರ್ ಸಿಕ್ಕಾಪಟ್ಟೆ ಸೀರೆಗಳನ್ನು ತೋರಿಸಿದ್ದಾರೆ. ಅಷ್ಟು ಸೀರೆಗಳನ್ನು ನೀವು ನೋಡಿ. ಇದು ರೇಸಿಂಗ್ ಬಾರ್ಡರ್ ಅಂತ ಹೇಳ್ತಾರೆ. ಕಲರ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ಒಂದು ಮರೂನ್ ಸಾರಿ ತೋರಿಸ್ತಾರೆ ಮಂಚಿ ಸರು. ನಾನು ಸ್ಕ್ರೀನ್ಶಾಟ್ ತೆಗೆದಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಆ ಸೀರೆ, ನೋಡ್ತಾ ಹೋಗಿ. ಓಕೆನಾ? ಗೊತ್ತಲ್ಲ? ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.